ಜಟ್ರೋಪ ಜಟ್ರೋಪ ಇಲ್ಲಿ ಏರುಪೇರಾಗಿದ್ರು ಸ್ವಲ್ಪ ಚೆನ್ನಾಗಿ ಬಂದಿದೆ. ಇಲ್ಲಿ ಸುತ್ತಮುತ್ತ ಈಗ ಸ್ವಲ್ಪ ಕಳೆದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ನೀವೆಲ್ಲ ಕೆಲವೆಲ್ಲ ತೋಟದಲ್ಲಿ ಏನಾದ್ರು ಈ ತರ ಬಂದ್ರೆ ರೌಂಡ್ ಅಪ್ ಹೊಡ್ಬಿಡ್ತೀರಿ. ಆ ರೌಂಡ್ ಅಪ್ ಹೊಡೆದ್ರೆ ಸುಮಾರು ಒಂದು 80 ತರದ ಔಷಧಿ ಗಿಡಗಳನ್ನು ನಾಶ ಮಾಡ್ದಂಗೆ. ಅದು ಇರ್ಬೇಕು. ಕಳೆ ಭೂಮಿಯ ಪುತ್ರರು. ಕಳೆಯನ್ನ ನಿಮ್ಮ ಜಮೀನಲ್ಲಿ ಎಷ್ಟು ಇಟ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರ್ತದೆ. ನೋಡಿ ಅಲ್ಲಿ ಬೆಳೆದಿರೋಂತ ನಿಮ್ಗೆ ಎಕ್ಸಾಂಪಲ್ ಅಷ್ಟೇ ಇವೆಲ್ಲ ನಾವು ಹೇಳ್ತಾ ಇರೋದು. ನಿಮ್ಗೇನು ಗೊತ್ತಿಲ್ಲ ಅಂತಲ್ಲ, ನಿಮ್ಗೆ ಗೊತ್ತಿದೆ. ಆದ್ರೆ ನಿಮ್ಗೊಂದು ಎಕ್ಸಾಂಪಲ್ ಕೊಡಕ್ಕೆ. ಈ ಅರಳು ನೋಡಿ, ಒಂದೇ ದಿನ ನಟ್ಟಿದ್ದು ಈ ಅರಳು ಮತ್ತೆ ಅಲ್ಲಿ ಕಸದ ಪಕ್ಕದಲ್ಲಿ ಅರಳಿಗೂ ಎಷ್ಟಕ್ಕೂ ವ್ಯತ್ಯಾಸ ನೋಡಿ. ಇದು ನೋಡಿ, ಈ ಅರಳು ಅಷ್ಟೇ ಇದೆ. ನೋಡಿ, ಈ ಅರಳು ಅಷ್ಟೇ ಇದೆ. ಈ ಅರಳು ಅಷ್ಟೇ ಇದೆ. ಅಲ್ಲಿ ಕಸದ ಪಕ್ಕದಲ್ಲಿ ಅರಳಿರೋದ್ರಿಂದ ಅಲ್ಲಿಗೆ ಮಲ್ಚಿಂಗ್ ಮಾಡಿದೀವಿ. ಅಲ್ಲಿ ಚೆನ್ನಾಗಿ ಒಳ್ಳೆ ಮಾಯಿಶ್ಚರ್ ಇದೆ. ಅದರಿಂದ ಆ ಗಿಡ ಅಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕಿಂತ ಏನು ಉದಾಹರಣೆನ ನಾನು ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲ ನಾವು ಇಲ್ಲಿ ಕಸ ಕಡ್ಡಿಗಳನ್ನ ಈ ರೀತಿ ಫ್ರೀಯಾಗಿ ಬಿಟ್ಕೊಳ್ಬೇಕು. 1-2 ಈ ತೊಗಟೆ ಗಿಡಗಳು ಇದು ಅಷ್ಟೇ. ಇದು ಒಂದು ಒಳ್ಳೆ ಅಮೂಲ್ಯವಾದ ಒಂದು ಔಷಧಿ ಗಿಡನೇ. ಇದೆಲ್ಲ ಪಲ್ಯ ಮಾಡ್ಕೊಂಡು ತುಂಬಾ ತಿಂತಾರೆ. ಇದೆಲ್ಲ ಕರಳಿನಲ್ಲಿರುವಂತ ಎಲ್ಲಾ ಕಲ್ಮಶಗಳನ್ನ ಹೊರಗಡೆ ತೆಗೆಯುವಷ್ಟು ಸಾಮರ್ಥ್ಯ ಇದಕ್ಕಿದೆ. ಇನ್ನೊಂದು ತಿಂಗಳಲ್ಲಿ ನೀವು ಇಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಇಲ್ಲಿಂದ ಅಲ್ಲಿ ಮನೆ ಕಾಣಿಸೋದಿಲ್ಲ. ಆ ರೀತಿ ಹೈಟ್ಗೆ ಇದು ಬಂದ್ಬಿಟ್ಟಿರ್ತದೆ. ಇಲ್ಲಿ ಜಟ್ರೋಪ ಎಲ್ಲ ಚೆನ್ನಾಗಿ ಬಂದಿದೆ. ಇದೆಲ್ಲ ನಮ್ಮ ನವಧಾನ್ಯಗಳು ಎಲ್ಲ ಇನ್ನು ರಸ್ತೆಯಲ್ಲಿ ಇನ್ನು ಬೆಳವಣಿಗೆ ಹಂತದಲ್ಲಿ ಇದೆ. ಈ ರೀತಿನೇ ಇರಬೇಕು. ಈ ರೀತಿನೇ ಕಾಡಲ್ಲಿ ಈ ರೀತಿನೇ ಇರಬೇಕು. ಈ ರೀತಿ ಇದ್ದಾಗಲೇನೆ ನಾವು ಏನಾದ್ರು ಒಂದನ್ನ ಆಗೋ ಸಾಧ್ಯ. ಈಗ ನೋಡಿ, ಇಲ್ಲಿ ಡಬ್ಬ ನೀರು ಇಟ್ಟಿದ್ದೇವೆ. ಈ ತರ ಡಬ್ಬದಲ್ಲಿ ನೀರು, ಈ ತರ ನೀರು ಇಟ್ರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆಲ್ಲ ಆಗ್ತದೆ. ಮೊಲಗಳು ಅವು ಎಲ್ಲ ಬಂದು ತಿಂತವೆ, ಇದೆ ಕುಡಿತವೆ ನೀರನ್ನ. ಇಲ್ಲಿ ಏನಾದ್ರು ನೀವು ನೀರು ಇಡದೆ ಇದ್ರೆ ನಿಮ್ಗೆ ಇನ್ನೊಂದು ಲಾಸ್ ಏನಾಗ್ತದೆ ಹೇಳಿದ್ರೆ, ಮೊಲಗಳು ಮತ್ತೆ ಯಾವ್ದಾದ್ರು ಪಕ್ಷಿಗಳು ಬಂದು ನಿಮ್ಮ ಡ್ರಿಪ್ ಪೈಪ್ ಅನ್ನ ಕೊರೀತದೆ. ಇಲಿಗಳು ಅಷ್ಟೇ ಡ್ರಿಪ್ ಪೈಪ್ ಅಲ್ಲಿ ನೀರನ್ನ ಕುಡಿಯಕ್ ನೋಡ್ತವೆ. ಆಮೇಲೆ ಬೇರೆ ಬೇರೆ ಪ್ರಾಣಿಗಳು, ಮೊಲ ಮತ್ತೆ ಇನ್ನಿತರ ಎಲ್ಲಾ ಪ್ರಾಣಿಗಳು ಬಂದು ಡ್ರಿಪ್ ಪೈಪ್ ಅಲ್ಲಿ ನೀರನ್ನ ಕುಡಿಲಿಕ್ಕೆ ನೋಡ್ತಾವೆ. ಅವಾಗ ನಿಮ್ಮ ಡ್ರಿಪ್ ಪೈಪ್ ಡ್ಯಾಮೇಜ್ ಆಗ್ತದೆ. ಈ ರೀತಿ ನೀರನ್ನು ನೀವು ಸಂಗ್ರಹಿಸಿಟ್ಕೊಂಡ್ರೆ ನಿಮ್ಮ ಡ್ರಿಪ್ ಸೇಫ್. ತುಂಬಾ ಜನ ಹೇಳ್ತಾರೆ ನಮ್ಮೆಲ್ಲ ಡ್ರಿಪ್ ಅನ್ನ ಇಲಿ ಕಚ್ತದೆ ಅಂದಾಗ ನೀವು ಮಾಡ್ಬೇಕಾದ್ರೆ ಇಷ್ಟೇ, ನೀವು ಜಮೀನಲ್ಲಿ 4-5 ಕಡೆ ಅದಕ್ಕೆ ಬೇಕಾದಂತ ಕುಡಿಯೋ ಸ್ವಚ್ಛ ನೀರನ್ನು ಇಟ್ಕೊಳ್ಬಹುದು. ಆಮೇಲೆ ಇನ್ನು ನೆಕ್ಸ್ಟ್ ಅದೇ ಬಾಣ್ಲಿಯನ್ನ ನಾವು ಇಲ್ಲಿ ಅರಳನ್ನ ಪಿಚ್ಚಿ ಹಾಕುವಾಗ ಆ ಡಬ್ಬದಲ್ಲಿ ಬೇಕಾದ್ರೆ ಅರಳನ್ನ ಬೇಕಾದ್ರೆ ನಾವು ಇಲ್ಲಿ ಹಾಕೋಬಹುದು. ಹಾಗೆ ಇದು ಲಾವಂಚದ ಲೈನ್ ಎಲ್ಲ ಕ್ಲೀನ್ ಆಗಿ ಮತ್ತೆ ಲಾವಂಚ ಎಲ್ಲ ಚಿಗುರ್ತಾ ಇದೆ. ಇನ್ನು ಸ್ವಲ್ಪ ಗೋಡೆಯ ಭಾಗ ಎಲ್ಲ ಇದು ನೋಡಿ, ಎಲ್ಲ ಅರಳು. ಇವೆಲ್ಲ ಅರಳು. ಎಲ್ಲಿ ಚೆನ್ನಾಗಿ ಮಲ್ಚಿಂಗ್ ವ್ಯವಸ್ಥೆ ಆಗಿದೆ ಅಲ್ಲೆಲ್ಲ ಇದಾಗ್ತದೆ. ಅದೇ ರೀತಿ ಅಷ್ಟೇ ನಿಮ್ಗೆ ಇಲ್ಲಿ ನಮ್ಮ ಹೆಬ್ಬೇವು ಗಿಡ ಇಲ್ಲಿ ಕಡ್ಡಿ ಇದಾಗಿದೆ. ನಾವು ಇದನ್ನೇನ್ ಮಾಡ್ಬೇಕು, ಯಾವುದು ಚೆನ್ನಾಗಿ ಬರ್ತಾ ಇದೆ ಅದನ್ನ ಬಿಟ್ಬಿಟ್ಟು ಬಾಕಿ ಇರೋದನ್ನ ಕಟ್ ಮಾಡ್ಬಿಡ್ಬೇಕು. ಅವಾಗ ಏನಾಗ್ತದೆ, ಒಂದು ಕಡ್ಡಿ ಆದ್ರೆ ನೆಟ್ಟಗೆ ಮೇಲ್ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಈ ರೀತಿ ಕಟ್ ಮಾಡಿ ಬಿಸಾಕ್ಬಿಡ್ಬೇಕು. ಇದೆಲ್ಲ ಬಾರ್ಡರ್ನಲ್ಲಿ SBM ಬಾರ್ಡರ್ನಲ್ಲಿ ಪಪ್ಪಾಯ ಇದೆ. ಮತ್ತೆ ಇಲ್ಲಿ ಅರಳನ್ನ ಹಾಕೊಂಡಿದ್ದೇವೆ. ಇವೆಲ್ಲ ಬಾರ್ಡರ್ಲಿ ಸೆಕ್ಯೂರಿಟಿಗಳು ಇದ್ದಂಗೆ, BSF ಇರ್ತದಲ್ಲ ಆ ರೀತಿ ನಮ್ಮ ದೇಶದ ರಕ್ಷಕರು ಇದ್ದಂಗೆ. ಇಲ್ಲಿ ನಮ್ಮ ಜಮೀನಿನ ತುತ್ತೂರಲ್ಲಿ ನಾವು SBM ವಿಂಡ್ ಕಂಟ್ರೋಲ್ ಮಾಡಕ್ಕೆ, ಆಮೇಲೆ ಬೆಂಕಿ ಬಂದು ಬಿಡಬಾರ್ದು ಅಂತ ಅನ್ನೋದಕ್ಕೆ ಲಾವಂಚ, ಆಮೇಲೆ ಹುಳುಗಳು ಬಂದಿದ ತಕ್ಷಣ ಒಳಗಡೆ ಗೇಟಿನ ಒಳಗಡೆ ಎಂಟ್ರಿ ಆಗದಂಗೆ ತಡ್ಕೊಳಕ್ಕೆ ನಮ್ಮ ಜಟ್ರೋಪ, ಅದು ಮೀರಿ ಒಳಗಡೆ ಬಂದ್ರೆ ಅದನ್ನ ತಿನ್ನಕ್ಕೆ ಆಹಾರವಾಗಿ ನಮ್ಮ ಅರಳು, ಆಮೇಲೆ ಅದಕ್ಕೆ ಅಗಸೆ. ಬೇರೆ ಬೇರೆ ರೀತಿಯ ವೈವಿಧ್ಯಮಯವಾದ ನೋಡಿ, ಇಲ್ಲೊಂದು ಬಾಣ್ಲಿ ಇದೆ. ಇಲ್ಲೊಂದು ಬಾಣ್ಲಿ ಅನೇಕ ಕೀಟಗಳು ಇಲ್ಲಿ ಬಂದು ಬಿದ್ದಿದೆ. ಈ ರೀತಿ ನಮ್ಮಲ್ಲಿ ಅನೇಕ ರೀತಿಯ ಬೇರೆ 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 ಎಲೆಗಳು, ಕಳೆಗಳು, ಕೀಟಗಳು ಇದ್ದಾಗ ಅವಕ್ಕೇನಾಗ್ತವೆ, ಪ್ರಾಣಿ ಬೇರೆ ನಮ್ಮ ಹಣ್ಣಿನ ಗಿಡಗಳು ತಿನ್ನಕ್ಕೆ ಚಾನ್ಸ್ ಇಲ್ಲ. ನೋಡಿ, ಈ ರೀತಿ ನುಗ್ಗೆ ನಾವು ಕಟ್ ಮಾಡ್ಕೋಬೇಕು. ನುಗ್ಗೆ ಎಲ್ಲ ಚೆನ್ನಾಗಿ ಬಂದಿದೆ. ನುಗ್ಗೆ ಎಲ್ಲ 2 ರೆಡಿ ಇದನ್ನೆಲ್ಲ ಕಟ್ ಮಾಡ್ಬಿಡ್ಬೇಕು. ಇವಾಗ ನಾವು ಕಟ್ ಮಾಡ್ತಾ ಇದ್ರೆ ಮುಂದಿನ ಇದರಲ್ಲಿ ಗಿಡ ಇದು ಹೈಟ್ ಹೋಗ್ಬಿಡುತ್ತೆ. ಹೈಟ್ ಹೋಗ್ಬಿಟ್ಟಾಗ ಇಲ್ಲಿ ನಮಗೆ ಕಾಯಿ ಎಲ್ಲ ಆಮೇಲೆ ಮೇಲೆ ಏಣಿ ಇಟ್ಕೊಂಡು ಕೀಳ್ಬೇಕಾಗ್ತದೆ, ಅಥವಾ ಒಂದು ದೊಡ್ಡ ಒಂದು ಕೋಲ್ ತಗೊಂಡು ಕೀಳುವಂತ ಪರಿಸ್ಥಿತಿ ಬರ್ತದೆ. ಆ ತರ ಆಗ್ಬಾರ್ದು ಅಂದ್ರೆ ನಾವು ಇದನ್ನೆಲ್ಲ ಏನ್ ಮಾಡ್ಬೇಕು ನೋಡಿ, ಈ ರೀತಿ 2 ಅಡಿಗೆ ಚಿವುಟ್ ಬಿಡ್ಬೇಕು, ಕುಡಿ ಚಿವುಟ್ಬೇಕು. ಕುಡಿ ಚಿವುಟ್ಬಿಟ್ರೆ ಒಂದು ಒಳ್ಳೆ ಅದ್ಭುತವಾದ ಒಂದು ಆಹಾರವನ್ನು ನಾವು ತಿಂದಂಗಾಯ್ತು, ಕೃಷಿಗೆ ಅನುಕೂಲ ಮಾಡ್ದಂಗಾಯ್ತು. ಕೆಲವರು ತಮ್ಮ ತೋಟದಲ್ಲಿ ಇರೋ ಮರ ಗಿಡಗಳನ್ನ ಕತ್ತರಿಸೋಕೆ ಬಹಳ ಹಿಂಜರಿತಾರೆ. ಆದ್ರೆ ರೈತರು ನಾವು ಅದನ್ನ ಚಿಂತೆ ಮಾಡೋದು. ಅದಕ್ಕೆ ರೈತನ ಯೋಗಿ ಅನ್ನೋದು.
ಯೋಗಿ ಅಂದ್ರೆ ಅವ್ನು ನಟ್ಟಿರೋ ಗಿಡಗಳೇ ತನ್ನ ಕಣ್ಣು ಮುಂದೆ ಬದುಕಿ ಬಾಳಿ ಕೊನೆಗೆ ಸತ್ತೋದ್ರು ಅವನು ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಯಾಕೆಂತ ಹೇಳಿದ್ರೆ ಅದಕ್ಕೆ ಅವನ ಯೋಗಿ ಅನ್ನೋದು. ಇವುಗಳನ್ನು ನಾವು ನಡ್ತಾನೆ ಇರ್ತೀವಿ. ಅದರಿಂದ ಇದನ್ನೆಲ್ಲ ನಾವು ಕುಡಿಸಿ ಹುಟ್ಟೋದು ಮತ್ತೆ ಮರಗಳು ಬಲ್ತ ಮೇಲೆ ಅದನ್ನ ಕಟ್ ಮಾಡ್ಕೊಳ್ಳೋದು ಅದೆಲ್ಲ ನಮ್ಮ ಹಕ್ಕುಗಳು, ಅವೆಲ್ಲ ನಮ್ಮ ಜವಾಬ್ದಾರಿಗಳು. ಯಾಕೆಂದ್ರೆ ನಾವೇನು ಬರೀ ಮರವನ್ನ ಕತ್ತರಿಸೋದಿಲ್ಲ, ಒಂದು ಮರ ಕತ್ತರಿಸಿದ್ರೆ 100 ಮರ ನಾವು ನಡ್ತೀವಿ. ಅದರಿಂದ ರೈತನಿಗೆ ಯಾವಾಗ್ಲೂ ಮರ ಕಡಿಯುವ ಹಕ್ಕು ಇರೋದು ರೈತನ ಒಬ್ಬನಿಗೇನೆ, ಸರ್ಕಾರಕ್ಕಲ್ಲ, ಮತ್ತೆ ರಾಜಕಾರಣಿಗಳಿಗೂ ಅಲ್ಲ, ರೈತನಿಗೆ ಮಾತ್ರ. ಅವನಿಗೆ ಯಾವ್ದಾದ್ರು ಒಂದು ಗಿಡ ಬರ್ಲಿಲ್ಲ ಅಂದ್ರೆ ಮನೆ ಪಕ್ಕದಲ್ಲಿ ತೊಂದರೆ ಆಯ್ತು ಅಂತ ಹೇಳಿದ್ರೆ ಕೆಲವು ತೆಂಗಿನ ಗಿಡನ ಕಟ್ ಮಾಡಕ್ಕೆ ಏನೋ ಪೂಜೆ ಮಾಡಿ ಏನೋ ಅಯ್ಯೋ ತೆಂಗಿನ ಮರ ಕಟ್ ಮಾಡಬಾರ್ದು ದೋಷ ಅಂತಾರೆ. ನೀವು ಒಂದ್ ಮರ ಕಟ್ ಮಾಡಿದ್ರೆ 10 ಗಿಡ ನೆಡ್ತೀವಲ್ವಾ, ಅದ್ರದ್ದು ಪುಣ್ಯ ಬರ್ತದಲ್ವಾ. ನೋಡಿ ಈ ರೀತಿ ಹೀಗೆ ಇದನ್ನ ಈಗ ಚೆನ್ನಾಗಿ ಬಂದಿದೆ ನುಗ್ಗೆ. ಈ ರೀತಿ ಪುಡಿಯನ್ನ ನಾವು ಸಿವುಟ್ಕೊಂಡು ಬಂದ್ರೆ ಸಿವುಟ್ಕೊಂಡು ಬರ್ಬೇಕು. ಇಲ್ಲೆಲ್ಲ ಸಿವುಟ್ಕೊಂಡ್ರೆ ಇದು ನಮ್ಗೆ ಒಂದಿನದ ಸಾಂಬಾರ್ಗೂ ಆಯ್ತು, ಇದು ಉಪಯೋಗ ಬರ್ತದೆ. ಇದು ಕೆಲವೊಮ್ಮೆ ನೋಡಿ ಈ ರೀತಿ ಜಟೋಪದ ಮೇಲೂ ಕೆಲವೊಮ್ಮೆ ಕೀಟಗಳು ಅಟ್ಯಾಕ್ ಮಾಡ್ತವೆ. ಅಟ್ಯಾಕ್ ಮಾಡಿದ್ರು ಅವು ಅಲ್ಲಿ ಅದನ್ನ ತಾವು ರಕ್ಷಣೆ ಮಾಡ್ಕೊಳ್ತವೆ. ಅದರಿಂದ ತುಂಬಾ ಜನ ಇವತ್ತು ಬೇವಿನ ಮರಕ್ಕೆ ಔಷಧಿಯ ಗುಣ ಇದೆ, ಅದು ಎಲ್ಲಾ ಗಿಡಗಳಿಗೆ ನಾವು ಸ್ಪ್ರೇ ಮಾಡ್ಬೋದು ಅಂತ ಹೇಳ್ತಾರೆ. ಆದ್ರೆ ಬೇವಿನ ಗಿಡಕ್ಕೆ ಹುಳ ಬರುವಂತ ಕಾಲ ಆಗಿದೆ. ಅಂದ್ರೆ ಕಾರಣ ಏನಂದ್ರೆ ನಮ್ಮ ವಿಜ್ಞಾನಿಗಳು ಯಾವ್ದ್ಯಾವ್ದೋ ಔಷಧಿಗಳನ್ನ ಪ್ರಯೋಗ ಮಾಡಿ ರೈತರ ಜಮೀನ್ ಮೇಲೆ ಹಾಕಿ ಅಲ್ಲಿರುವಂತ ಜೀವಾಣುಗಳನ್ನ ಕೊಂದು ಏನೋ ಒಂದನ್ನು ಮಾಡಕ್ ಹೋಗಿ ಏನೋ ಒಂದು ಮಾಡ್ತಾರೆ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಇರೋ ಒಳ್ಳೆ ಗಿಡಗಳಿಗೂ ತೊಂದರೆ ಆಗ್ತಾ ಇದೆ. ಅದರಿಂದ ವಿಜ್ಞಾನಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಆಹಾರ ಪದಾರ್ಥದಲ್ಲಿ ಆಹಾರವನ್ನು ತಯಾರು ಮಾಡುವಂತ ವಿಚಾರದಲ್ಲಿ ಮಾತ್ರ ನಿಮ್ಮ ಕೈವಾಡ ಮಾಡಕ್ ಹೋಗ್ಬೇಡಿ, ಅದು ಪ್ರಕೃತಿಗೆ ವಿರುದ್ಧವಾದ ಕೆಲಸ. ಇಲ್ಲಿ ನೋಡಿ, ಇಲ್ಲಿ ನೀರು ತುಂಬಿದೆ, ಇಲ್ಲೆಲ್ಲ ಗೇಟ್ ವಾಲ್ಗಳೆಲ್ಲ ಈ ರೀತಿ ಹಾಕೊಂಡಿದ್ದೇವೆ. ಹಾಗೆ ಇಲ್ಲಿ 1-2 ಮಳೆ ಬಿದ್ದ ಮೇಲೆ ಸ್ವಲ್ಪ ಕಂಬುಗಳೆಲ್ಲ ಈ ರೀತಿ ಬೇಲಿಯಿಂದ ಒಳಗಡೆ ಬಂದಿದೆ ಕಂಬುಗಳು. ಇದನ್ನೆಲ್ಲ ಸ್ವಲ್ಪ ನೆಕ್ಸ್ಟ್ ಸರಿ ಮಾಡ್ಬೇಕು, ಇನ್ನು ಸ್ವಲ್ಪ ಇದನ್ನ ಟೈಟ್ ಮಾಡ್ಬೇಕು. ಮತ್ತೆ ಈ ಕಡೆ ಬಾರ್ಡರ್ ನಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಲಾವಂಚ ಹಾಕ್ತದೆ ಅಂತ ನೋಡ್ತಾ ಇದ್ವಿ. ಇಲ್ಲೆಲ್ಲ ಈಗ ಗ್ರೀನ್ ಬುಡಕ್ಕೆಲ್ಲ ಉರುಳಿ ಹಾಕಿದೀವಿ. ಆ ಉರುಳಿಯಲ್ಲಿ ಉಟ್ಕೊಂಡಾಗ ಅಲ್ಲಿ ಕಳೆದು ಸಮಸ್ಯೆ ಬರೋದಿಲ್ಲ. ಅಡಿಕೆ ಗಿಡದ ಸುತ್ತ ಈ ರೀತಿ ಕಳೆ ಇದ್ರೆ ಬೇಸಿಗೆಗೆ ಒಳ್ಳೆ ಮಲ್ಚಿಂಗ್, ಅದು ಒಳ್ಳೆ ಮಲ್ಚಿಂಗ್ ಆಗ್ತದೆ. ಗಿಡದ ಸುತ್ತ ಬಾಳೆನಲ್ಲಿ ಚೆನ್ನಾಗಿ ಬರ್ತಾ ಇದೆ ನೋಡಿ. ಈ ರೀತಿ ಎಲ್ಲ ಇರಬೇಕು. ಈ ರೀತಿ ಎಲ್ಲ ಕಳೆಗಳಿದ್ದಾಗ ನಮ್ಗೆ ಗಿಡಗಳಿಗೆ ನೀರು ಕೊಡೋದು ಕಮ್ಮಿ ಕೊಟ್ಟರು ಪರವಾಗಿಲ್ಲ, ಕಳೆ ಗಿಡಗಳು ಚೆನ್ನಾಗಿ ಬರ್ಬೇಕಲ್ಲಿ. ನೋಡಿ, ನಾವು 40 ದಿನದ ಮೊದಲು ಇಲ್ಲಿ ನೀಲಿ ಅರಿಶಿಣವನ್ನು ಹಾಕ್ಬಿಟ್ಟು ಇಲ್ಲಿ ಉರುಳೆಲ್ಲ ಹಾಕಿದೀವಿ, ಈ ರೀತಿ ಹಾಕಿದೀವಿ. ಈಗೆಲ್ಲ ಹುಟ್ಟಿದೆ. ಇದನ್ನೇನ್ ಮಾಡ್ಬೇಕು ನಾವು ಇವಾಗ ಸ್ವಲ್ಪ ಇಲ್ಲಿ ಈಗೆಲ್ಲ ಫ್ರೀ ಮಾಡ್ಕೊಡ್ಬೇಕು. ಈ ಎಲೆಗಳೆಲ್ಲ ತರ ಕಾಣೋ ತರ ಮಾಡ್ಕೊಡ್ಬೇಕು, ಅವಾಗ ಅದು ಫ್ರೀ ಆಗ್ತದೆ. ಚೆನ್ನಾಗಿ ಬೆಳವಣಿಗೆ ಆಗಿದೆ. ಈಗ ಇದನ್ನೆಲ್ಲ ಬಸಳೆ ಎಲ್ಲ ಚೆನ್ನಾಗಿ ಬಂದಿದೆ. ಇಲ್ಲಿ ಬಸಳೆ, ಇನ್ಸುಲಿನ್ ಗಿಡ, ಇದು ನಮ್ಮ ಕಾಡು ಬಸಳೆ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ. ಇದು ಕಾಡು ಬಸಳೆ ಅಷ್ಟೇ. ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡೋದು, ನಿಮ್ಮ ಮನೆಯ ಮುಂದೆ ಈ ಸಲ ನಮ್ಮ ಕ್ಲಾಸಲ್ಲಿ ನಾವು ಕ್ಲಾಸಿಗೆ ಬಂದವ್ರಿಗೆ ನಮ್ಮಲ್ಲಿ ಪ್ರತಿ ತಿಂಗಳು 2ನೇ ಭಾನುವಾರ, ಕೆಲವೊಮ್ಮೆ ಸಮಯ ಇದ್ದಾಗ 1ನೇ ಭಾನುವಾರ ಕ್ಲಾಸ್ ಇರ್ತದೆ. ಆ ಟೈಮಲ್ಲಿ ಪ್ರತಿಯೊಬ್ಬರಿಗೂ ನಾವು ಉಚಿತವಾಗಿ ಒಂದೊಂದು ಔಷಧಿ ಗಿಡಗಳನ್ನ ಕೊಡ್ತೀವಿ. ಅದರಲ್ಲಿ ಅನೇಕ ಸಾರಿ ನಾವು ಪಾರಿಜಾತವನ್ನ ಕೊಟ್ಟಿದ್ದೀವಿ, ಕಾಡು ಬಸಳೆ ಕೊಟ್ಟಿದ್ದೀವಿ. ಈ ತಿಂಗಳು 5ನೇ ತಾರೀಕು ನಡೀತಲ್ಲ, ನಾಳೆ ನಾಡ್ದು, ಅದಕ್ಕೆ ನಾವು ಈ ಕಾಡು ಬಸಳೆ ಗಿಡವನ್ನೇ ಕೊಡ್ತಾ ಇದ್ದೀವಿ. ಈ ಕಾಡು ಬಸಳೆ ನೋಡಿ ತುಂಬಾ ಒಳ್ಳೇದು. ಇದನ್ನ ಎತ್ತಿನ ನಾಲಿಗೆ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಹಿಂದಿಯಲ್ಲಿ ಪತ್ತರ್ ಚೆಟ್ ಅಂತಾರೆ, ತೆಲುಗಿನಲ್ಲಿ ಏನೋ ಒಂದು ಹೇಳ್ತಾರೆ. ಒಟ್ಟಿನಲ್ಲಿ ಇದು ಎಲ್ಲಾ ಭಾಷೆಗಳಲ್ಲೂ ಇದು ಯೂಟ್ಯೂಬ್ ನಲ್ಲಿ ನೀವು ಹುಡುಕ್ಬೋದು ಈ ಪತ್ತರ್ ಚೆಟ್. ಇವತ್ತು ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್, ದೊಡ್ಡ ದೊಡ್ಡ ಕಟ್ಟಡದ ಮೇಲೆ ಕಿಡ್ನಿ ಸ್ಟೋನ್ ರಿಮೂವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲೋ ಕಿಡ್ನಿ ಸ್ಟೋನ್ ಮಾಡಿದಾಗ 1 ತಿಂಗಳು 2 ತಿಂಗಳಲ್ಲಿ ಪುನಃ ಅದು ಬೆಳವಣಿಗೆ ಆಗ್ತಾ ಇರ್ತದೆ. ಅದಕ್ಕೆ ಪರ್ಮನೆಂಟ್ ಆಗಿ ನಿಮ್ಗೆ ಪರಿಹಾರ ಏನಪ್ಪಾ ಅಂದ್ರೆ, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಸಂದೀಪ್ ಮಂಜುನಾಥ್ ಪರಿಚಯ ಮಾಡುವಾಗ ಫಸ್ಟ್ ಗಿಡ ಹಾಕಿದ್ದೆ ಇದ್ರ ಬಗ್ಗೆ, ಕಾಡು ಬಸಳೆ ಗಿಡದ ಬಗ್ಗೆ. ಸುಮಾರು 1 ವಾರದಲ್ಲಿ 7 ಲಕ್ಷ ಜನ ವೀಕ್ಷಣೆ ಮಾಡಿದ್ರಿ. ಆಮೇಲೆ ತುಂಬಾ ಸಾವಿರಾರು ಜನ ಬಂದು ಈ ಗಿಡಗಳನ್ನ ನಮ್ಮಿಂದ ತಗೊಂಡೋದ್ರು. ಅದರಿಂದ ಈ ಗಿಡಗಳನ್ನ ಈಗ ನಾವು ಉಚಿತ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ. ಈ ರೀತಿ ಒಂದು ಎಲೆಯನ್ನ ಕಿತ್ಕೊಳ್ಬೇಕು.
ಕಿತ್ಕೊಂಡು ಸಾಧ್ಯ ಆದ್ರೆ ಇದಕ್ಕೆ ನೀವು ಒಂದೆರಡು ಮೆಣಸಿನಕಾಳು, ಒಂದೆರಡು ಜೀರಿಗೆ ಕಾಳನ್ನ ಹಾಕ್ಬಿಟ್ಟು, ಒಂದೆರಡು ಹರಳುಪ್ಪನ್ನ ಹಾಕ್ಬಿಟ್ಟು ಎಲೆಡಿಕೆ ತರ ಈ ತರ ಜೋಡಿಸಿ. ಈಗ ಇಲ್ಲಿ ತೋಟದಲ್ಲಿ ನನಗೆ ಹರಳುಪ್ಪು ಮತ್ತೆ ಇದೆಲ್ಲ ಸಿಗೋದಿಲ್ಲ. ನಿಮ್ಗೆ ಇಲ್ಲಿ ತೋರಿಸುವಾಗ ಈ ರೀತಿ ಎಲೆ ತಗೊಳ್ಬೇಕು, ಅದಕ್ಕೊಂದ್ 2 ಹರಳುಪ್ಪು ಹಾಕೊಳ್ಬೇಕು, ಒಂದೆರಡು ಒಳ್ಳೆ ಮೆಣಸು ಹಾಕೊಳ್ಬೇಕು, ಒಂದೆರಡು ಜೀರಿಗೆ ಹಾಕೊಂಡು ಇದನ್ನ ಈ ರೀತಿ ಚೆನ್ನಾಗಿ ಫೋಲ್ಡ್ ಮಾಡಿ ಎಲೆ ಅಡಿಕೆ ತರ ಬೀಡ ತರ ನಾವು ಈ ಬಾಯಿಗೆ ಹಾಕೊಂಡು ಅದು ತಿನ್ಬೇಕು. ಇದು ತುಂಬಾ ಒಳ್ಳೇದು. ಪ್ರತಿದಿನ ಅಡಿಕೆ ಮಾಡುವಾಗ ಹುಳಿ ಹುಳಿ ಇರ್ತದೆ. ಚಟ್ನಿ ಮಾಡುವಾಗ ಒಂದೊಂದು ಎಲೆ ಹಾಕೊಳ್ಳಿ, ಅಡಿಗೆ ಒಂದು ಎಲೆ ಹಾಕೊಳ್ಳಿ. ಇಲ್ಲಾಂದ್ರೆ ಪ್ರತಿದಿನ ಬೆಳಿಗ್ಗೆ ಇದನ್ನ ಒಂದು ಎಲೆ ತಿಂದ್ಬಿಟ್ಟು ಚೆನ್ನಾಗಿ ನೀರು ಕುಡೀರಿ. ಒಂದು 8 ದಿನ ತಿನ್ನೋಡಿ. ನಿಮ್ಮ ದೇಹದಲ್ಲಿ ಯಾವುದೇ ಲಿವರ್ ಅಲ್ಲಿ ಏನೋ ಹೇಳ್ತಾರಲ್ಲ, ಏನೋ ಪಿತ್ತಕೋಶದಲ್ಲಿ ಕಲ್ಲಿದ್ರು ಹೋಗ್ತದೆ, ಕಿಡ್ನಿಯಲ್ಲಿ ಕಲ್ಲಿದ್ರು ಹೋಗ್ತದೆ. ಚಿಂತನೆ ಮಾಡಬೇಡಿ. ನಮಸ್ತೆ.